MP ಇಲ್ಲ, ಅಲ್ಲಿಗೆ ಆಮೇಲೆ ಬರ್ತೀನಿ. ಆಯ್ತು, ಒಂದು ಮೀಟಿಂಗ್ ಆಯಿತು ಅಂತಾನೆ ಇಟ್ಕೊಳ್ಳಿ, ಆಗಿತ್ತು ಅಂತಾನೆ ಇಟ್ಕೊಳ್ಳಿ. ಏನೇನು ಹೇಳಬೇಕು ಅನ್ಕೊಂಡಿದ್ರಿ ನೀವು? ಏನಿಲ್ಲ, ಅದು ಜನರಲಿ ಬೇಸಿಕ್ಲಿ ಯಾರು ಏನು ಹೇಳ್ಕೊಂಡು ಆರ್ಗನೈಸೇಷನ್ ಮಾಡ್ತಾರೆ ಅಂತ ಅಲ್ಲ. ಆದರೆ ನನಗೊಂದು ಅವಕಾಶ ಸಿಕ್ತಿತ್ತು ಎಲ್ಲೋ ಒಂದು ಹತ್ರ ಹೇಳೋದಕ್ಕೆ ಅನ್ನೋದೇನಿತ್ತಲ್ಲ, ಅದು ಒಂದು ಸ್ವಲ್ಪ ಆಗಲಿಲ್ಲ ಅಂತ ಹೇಳಿ ಸರ್ವೇ ಸಾಮಾನ್ಯವಾಗಿ ಅದು ಆರ್ಗನೈಸೇಷನ್ ಎಲೆಕ್ಷನ್ಸ್ ಏನು ನಡಿಬೇಕಿತ್ತು, ಅಧ್ಯಕ್ಷರುಗಳನ್ನ ಒಂದೇ ಸರಿಗೆ ಇದಾಗೋದು, ಚೇಂಜ್ ಮಾಡೋದು, ಅಥವಾ ಒಳಗಡೆಗೆ ಇರ್ತಕ್ಕಂಥ ಕುದಿಯನ್ನು ಅದನ್ನು ತಣ್ಣಗೆ ಮಾಡೋಕ್ಕೆ ಅವಕಾಶಗಳು ಸಿಗಲಿಲ್ಲ ಅನ್ನೋದು ಭಾಳಷ್ಟು ಹತ್ರ ಆಯಿತು. ಅದು 3 ವರ್ಷ ಈ ಏನು ನಮ್ಮ ಸದಸ್ಯತ್ವ ಅಭಿಯಾನಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಇದಾಯಿತು. ಬಟ್ ಅದು ಓವರಾಲ್ ಎಲ್ಲವೂ ಕೂಡ 3.5 ವರ್ಷದ ಅಧಿಕಾರದ ನಂತರ ಚುನಾವಣೆಗಳು ನಡೆದು 66 ಸ್ಥಾನಕ್ಕೆ ಬಂದುಬಿಟ್ರಿ ನೀವು. ನಿಮ್ಮ ಲೆಕ್ಕಾಚಾರದಲ್ಲಿ ಪಕ್ಷದ ಒಳಜಗಳದ ಕಾರಣಕ್ಕಾಗಿ ಎಷ್ಟು ಸೀಟ್ ಸೋತ್ರಿ? ನಿಮ್ಮವ್ರನ್ನ ಸೋಲಿಸಿದ್ದು? ಹಾಗೆ ನಿರ್ದಿಷ್ಟವಾಗಿ ಅದನ್ನು ಈ ಥರ ಹಿಂಗೆ ನಂಬರ್ ಹಿಡಿದುಬಿಟ್ಟು ಅಥವಾ ಇಂಥವ್ರ ಮೇಲೆ ಅಂತ ಹೇಳೋದು ಕಷ್ಟ ಆಗ್ಬೋದು. ನೀವು ಹೆಸರು ಕೇಳ್ತಿಲ್ಲ, ನಾನು ಯಾರು ಸೋಲಿಸಿದ್ರು ಅಂತ ಕೇಳ್ತಿಲ್ಲ. ಪಕ್ಷದ ಒಳಜಗಳ ಇದು ಗೆಲ್ಲಬಹುದಾಗಿತ್ತು, ನಮ್ಮ ಕಾರಣಕ್ಕಾಗಿ ಸೋತ್ವಿ ಅಂತ ಇರ್ಬೋದು. ಒಂದು 15-20 ಸೀಟ್ ಮೇಲಂತೂ ಆ ಥರ ಹೋಗಿರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಅಂದರೆ ಅದು ನಾನಾ ಕಾರಣಗಳಲ್ಲಿ ಇರಬಹುದು. ಒಂದು 15-20 ಸೀಟ್ ಅಂತೂ ಇದ್ದಾವೆ. ಓಕೆ. ಸೊ ಅದರಲ್ಲಿ ನೀವು ನಿಮ್ಮ ಸ್ಥಾನವನ್ನು ಕನ್ಸಿಡರ್ ಮಾಡ್ತೀರಿ? ನಾನು ಪೂರ್ಣ ಪ್ರಮಾಣದಲ್ಲಿ ಮಾಡೋದಿಲ್ಲ. ಯಾಕಂದರೆ ಆವತ್ತಿನ ದಿನದಲ್ಲಿ ನಮ್ಮ ಪ್ರಯತ್ನಗಳು ನಾವೇ ಮಾಡ್ಕೊಳ್ತಕ್ಕಂಥ ಸ್ವಯಂಸ್ಫೂರ್ತ ಅಪರಾಧಗಳನ್ನೂ ಕೂಡ ಅಲ್ಲಿ ನಾನು ತಗೊಂಡಿದ್ದೀನಿ. ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಕೆಲವು ಸಂದರ್ಭದಲ್ಲಿ ಜೊತೆಗಿದ್ದಿರ್ತಕ್ಕಂಥವ್ರು ಅಥವಾ ನಮ್ಮ ಆಡಳಿತದ ವೈಖರಿ, ಯಾಕಂದರೆ ಅಭಿವೃದ್ಧಿ ದೃಷ್ಟಿಯಿಂದ BJP ಸರ್ಕಾರ ಭಾಳ ಉನ್ನತ ಮಟ್ಟಕ್ಕೆ ನಾವು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಆ ಸಂದರ್ಭ ಎಸ್ಪೆಷಲಿ ಯಡಿಯೂರಪ್ಪನವರ ಅವಧಿ ಮತ್ತು ಬಸವರಾಜ ಬೊಮ್ಮಾಯಿಯವರ ಅವಧಿ ಏನಿದೆ, ಭಾಳ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನಮ್ಮ ಕ್ಷೇತ್ರಗಳಲ್ಲಿ ಮಾಡಿದ್ದೀವಿ. ಬಟ್ ಇವೆಲ್ಲ ಸಣ್ಣದು ಒಂದೊಂದೇ ಹೆಣ್ಕೊಂಬಂದು ಕಡೆಗೆ ಅದು ಹಾರವಾಗಿರ್ಬೇಕಾಗಿದ್ದಕ್ಕಂಥದ್ದು ಅದು ಕುಣಿಕೆ ಆಗ್ಬಿಡ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.